ಅನ್ನಬೇಕು. ಸರಿ. ತಿಳಿಯದೆ ಆಡಿದ್ರೆ ತಿಳಿದವರಿಗೆ ಅವರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ನಾನು ತೊಡಗಿಸಿಕೊಳ್ತಾ ಇದ್ದೇನೆ. ಹಾವೆನ್ನುವುದು ವಿಷಜಂತು ಆಗಿರಬಹುದು. ಹಾಗಂತ ನೀನು ಹೇಳಿದ ಹಾಗೆ ಉಳಿದವರಿಗೆ ಹಾನಿ ಮಾಡುವುದಕ್ಕೆ ಇದ್ದದ್ದಲ್ಲ. ಹೇಳ್ತೇನೆ ಕೇಳು. ಹೇಗೆ? ಒಂದು ಕಾಲದಲ್ಲಿ ಕಶ್ಯಪನೆಂಬ ಬ್ರಹ್ಮನಿಂದ ಕದ್ದು ಎಂಬವಳಲ್ಲಿ ಹುಟ್ಟಿದ ಸಂತತಿಯೇ ಈ ನಾಗ. ಹುತ್ತವೆ ಹಾವುಗಳೆಲ್ಲ ವಾಸ ಮಾಡುವ ಪವಿತ್ರವಾದ ಜಾಗ. ಇಂದು ನಮಗೆಲ್ಲರಿಗೂ ದರ್ಶನ ಕೊಟ್ಟದ್ದಿದ್ರೆ ನಮ್ಮೆಲ್ಲರಿಗೂ ಕೂಡಿ ಬಂದ ಯೋಗ. ತಪ್ಪಾಯಿತೆಂದು ಪ್ರಾರ್ಥನೆ ಮಾಡಿ ಕೈ ಮುಗಿದು ಕ್ಷಮೆ ಕೇಳಿಕೋ ಬೇಗ. ನಿನಗಿಷ್ಟ ಇಲ್ಲ ಅಂತಾದ್ರೆ ಬಿಟ್ಟು ಹೋಗಬಹುದು ಈ ಜಾಗ. ಸುಮ್ಮನೆ ಯಾಕೆ ನಾಗನನ್ನು ದೂಷಿಸುವ ದುರ್ಯೋಗ. ಹುಡುಗ, ಕಂಡ ಜೀವಿಗಳನ್ನ ಕಚ್ಚಿ ಕೊಲ್ಲುವಂತ ನಿಕೃಷ್ಟ ಜೀವಿಯೇ ಈ ನಾಗ. ಇದನ್ನೇ ದೇವರು ಎನ್ನುವ ಹಾಗೆ ಪೂಜಿಸುವುದು ನಿಮ್ಮೆಲ್ಲರ ದುರ್ಯೋಗ. ನಿನ್ನ ಮಾತುಗಳೆಲ್ಲ ಇಲ್ಲಿ ಆಗ ಹೋಗ. ಸದ್ಯಕ್ಕೆ ಹಾಕೋ ನಿನ್ ಬಾಯಿಗೆ ಬೀಗ. ಇದಕ್ಕೆ ಯಾವ ಔಷಧಿಯು ತಾಗ. ಹಾಗಾಗಿ ಈ ವಿಷಯವನ್ನು ಕೈ ಬಿಟ್ಟನೆ. ಈಗ ಹಾವು ಕಟ್ಟದೆ ನಿನ್ನ ಆಕ್ಷೇಪ. ಹೌದು. ಇರುವೆ ಮೇಲೆ ಕೈ ಇಡು, ಕಚ್ಚುತ್ತದೆ. ಅದರ್ಥ ಏನು? ಅದಕ್ಕೆ ಸ್ವಾತ್ಮ ರಕ್ಷಣೆ, ಅವರವರ ರಕ್ಷಣೆ, ಅದರ ರಕ್ಷಣೆ ಎನ್ನುವುದು ಅದಕ್ಕೆ ಭಗವಂತ ಕೊಟ್ಟ ಶಕ್ತಿ. ಅದನ್ನು ಮಾಡ್ತದೆ. ಹಾಗಂತ ಹಾವಿಗೆ ಹಾನಿ ಮಾಡದೇ ಇದ್ರೆ ಅದು ಏನು ಮಾಡುವುದಿಲ್ಲ. ಹೌದಾ? ನೋಡು, ನೀನಷ್ಟೆಲ್ಲ ಹೇಳ್ತಾ ಇದ್ದಲ್ಲ, ಹಾವು ಅಂತ ಹೇಳಿದ್ರೆ ಹಾಗೆ ದೇವರು. ಹುಡುಗ, ಆಡುವುದು ಸುಲಭ, ಮಾಡುವುದು ಬಹಳ ಕಷ್ಟ. ನೀನಷ್ಟೆಲ್ಲ ನಾಗನ ಕುರಿತಾಗಿ ಹೇಳ್ತಿ ಅಂತ ಆದ್ರೆ ನಿನ್ನಲ್ಲಿ ನಾನು ಒಂದೇ ಮಾತು ಹೇಳುವುದು, ನೋಡುವ. ಹಾಗಾದ್ರೆ ಬುಸುಗುಡುತ್ತಿರುವಂತ ಆ ಹಾವನ್ನ ಒಮ್ಮೆ ಕೈಯಲ್ಲಿ ಹಿಡಿದು ಒಂದು ಮುತ್ತು ಕೊಡ. ಹುಡುಗ ಹೆದರ್ ಬಿಟ್ಟ. ನಾನ್ ಯಾರು ಗೊತ್ತಾ? ಶಿವರಂಜಿನಿ. ಒಂದ್ ಮಾತು ಆಡ್ತೇನೆ ಅಂತ ಆದ್ರೆ ಆ ಮಾತು ನಡಿಬೇಕು, ನಡಿತಕ್ಕದ್ದು. ನಾನು ರಂಜಿನಿ, ಶಿವರಂಜಿನಿ. ಹಿಡಿಯ, ಹಾವನ ಹಿಡಿಯ. ಹೆದ್ರು ಬಿಟ್ಟ ಹುಡುಗ. ಮೀಸೆ ಮೇಲೆ ಕೈ ಆಡಿಸು ಅಂದದ್ದಲ್ಲ, ಹಾವನ್ ಹಿಡಿ ಅಂದದ್ದು. ಹೀಗಂತಾನೆ. ನಾಗರಾಜನ ಮನದಿ ಧ್ಯಾನಿಸಿ ಭಕ್ತಿಯಲ್ಲಿ ಏನಂದ? ಹಾವು ಹಿಡಿದಂದ್ಯಾ? ಇಲ್ಲ, ಇದು ಹಾವು. ಹಾವಿಗೆ ಮುತ್ತು ಕೊಡು ಅಂತ ಹೇಳಿದ್ಯಾ? ನೋಡ್ತಾ ಇರು. ಏನಂದ ನೀನು? ಮೀಸೆ ಮೇಲೆ ನಾನು ಕೈ ಆಡಿಸಿದೆ. ಅದಕ್ಕೆ ನಿನ್ನ ಉತ್ತರ ಮೀಸೆ ಮೇಲೆ ಕೈ ಹಾಕ್ಲಿಕ್ಕೆ ಹೇಳಿದ್ದಲ್ಲ, ಹಾಳು ಹಿಡಿದು ತೋರಿಸು. ಅಣ್ಣ, ಏನು? ನೀನು ಹೇಳಿದ್ದಕ್ಕಾಗಿ ಮೀಸೆ ಮೇಲೆ ಕೈ ಹಾಕಿದ್ದಲ್ಲ. ನಾನೊಬ್ಬ ಗಂಡು ಮಗ. ಕೇಳೆ, ಪಂಥ ಪೌರುಷದ ಮಾತುಗಳು ಬಂದಾಗ ಗಂಡು ಮಕ್ಕಳಿಗೆ ಸಹಜವಾಗಿ ಮೀಸೆ ಮೇಲೆ ಕೈ ಆಡಿ ಹೋಗ್ತಾರೆ. ಸಾಯುವಲ್ಲಿವರೆಗೂ ಮೀಸೆ ಹುಟ್ಟಿದ್ದು ಜಾತಿ ನೀನು. ಏನು ಗೊತ್ತೇ ನಿನಗೆ ಮೀಸೆಯ ಮಹತ್ವ? ಹಾವನ್ನು ನೀನು ಹೇಳಿದಾಗೆ ಹಿಡಿದಿದ್ದೇನೆ, ಅದಕ್ಕೆ ಮುತ್ತನ್ನು ಕೊಟ್ಟಿದ್ದೇನೆ. ಕೇಳು, ನೀನು ಯಾರು? ರಂಜಿನಿ, ಶಿವರಂಜಿನಿ. ನೀನು ಆಡಿದ್ದು ಆಗಬೇಕು, ನಡೀದಿದ್ರೆ ನಿನಗೆ ನಷ್ಟ ಇಲ್ಲ. ನೋಡು, ಸುಮ್ಮನೆ ಹೋಗ್ಬೇಕಷ್ಟೇ. ಇವ ಹಾಗಲ್ಲ, ನನ್ನ ಹೆಸರಿನಲ್ಲೇ ಅಡಗಿದೆ ಜಯ. ಇವನು ದಿಗ್ವಿಜಯ. ಒಂದು ಮಾತನ್ನು ನೆನಪಿಟ್ಕೋ, ಶತಮಾನಗಳು ಉರುಳಿ ಹೋಗಲಿ,
ಈ ಪ್ರಪಂಚದಲ್ಲಿ ಯಾವತ್ತಿದ್ರು ಗಂಡು ಗಂಡೆ, ಹೆಣ್ಣು ಹೆಣ್ಣೆ. ನೆನ್ಪಿಟ್ಕೊ ಏನು? ಹುಡುಗ ಅಡ್ಡಿಲ್ಲ ಹೋಯ್, ಹುಡುಗ ಅಡ್ಡಿಲ್ಲ ಅಂದೆ. ಹೌದೌದು, ನೋಡಿದ್ರೆ ಗೊತ್ತಾಗ್ತದೆ ಸಣ್ಣ ಪ್ರಾಯದ ಹುಡುಗ ಇವ. ಅದ ಸಣ್ಣ ಪ್ರಾಯದ ಹುಡುಗ. ಸಣ್ಣ ಪ್ರಾಯ ಹುಡುಗ ಅಂತ ಹೇಳಿದ್ರೆ ಸಣ್ಣ ಪ್ರಾಯ, ಅದ್ರಲ್ಲೂ ಸಣ್ಣ ಪ್ರಾಯದ ಹುಡುಗ. ಇವನ ಬಹಳ ಹೌದಪ್ಪ, ಬಹಳ ಚುರುಕಿದ್ದಾನೆ, ಬಹಳ ಚುರುಕಿದ್ದಾನೆ. ಅಲ್ಲ ಅವ ಹೇಳಿದ್ದಂಥದ್ದು ಹೆಣ್ಣು ಹೆಣ್ಣೆ ಗಂಡು ಗಂಡೆ. ಅದೆಲ್ಲ ಸ್ವಲ್ಪ ಹೆಚ್ಚಾಯ್ತು ಏನೋ. ಮತ್ತೊಂದು ಮಾತು ಹೇಳ್ದ, ಸಾಯುವವರೆಗೂ ಮೀಸೆ ಬಾರದಿದ್ದ ಜಾತಿ ನೀವು. ಗುಣ ಮತ್ತೆ ಅವಗುಣ ಅಂತ ಇರ್ತದೆ. ಹೇಗೆ ಗೊತ್ತಾ? ಮೀಸೆ ಬಾರದಿರುವುದು ಹೆಣ್ಣಿಗೆ ಗುಣ, ಮೀಸೆ ಬರುವುದು ಗಂಡಿಗೆ ಗುಣ. ಒಂದು ವೇಳೆ ಹೆಣ್ಣೊಬ್ಳಿಗೆ ಮೀಸೆ ಉಂಟು ಅಂತ ಆದ್ರೆ ಆ ಹೆಣ್ಣನ್ನು ಮದುವೆ ಆಗ್ಲಿಕ್ಕೆ ಮುಂದಾಗ್ತೀರ ನೀವು? ಅದೇ ಹೆಣ್ಣಿಗೆ ಮೀಸೆ ಬಾರದೇ ಇರುವುದೇ ಗುಣ. ಹೌದು ಬಿಡಿ. ದೊಡ್ಡ ಹಾವು ಹಿಡ್ದಾಯ್ತು ಹೋಗಾಯ್ತು, ಹಾವು ಹಿಡ್ದಾಯ್ತು ಹೋಗಿ ಆಯ್ತು. ನೋಡುದೆಂತದ್ದು ಆಶ್ಚರ್ಯವಾ? ಅದು ಸಹ ಹೌದು. ಹಾವು ಇಷ್ಟು ಸುಲಭದಲ್ಲಿ ಹಿಡಿತಾನೆ ಅಂತ ಆದ್ರೆ ಇವು ಯಾರಿರ್ಬಹುದು? ಬಹುಶಃ ನನಗನಿಸಿದ್ದು ಹೀಗೆ, ಬೆಳಿಗ್ಗಿಂದ ಈ ಕಡೆನೆ ತಿರುಗಾಡ್ತಾ ಇದ್ದಾನೆ, ಬಹುಶಃ ಅವನೇ ತಂದು ಬಿಟ್ಟ ಹಾವು, ಹಾಗಾಗಿ ಸುಲಭದಲ್ಲಿ ಹಿಡ್ದ ತೋರಿಸಿದ. ಹೆದರುದೆಲ್ಲ ಬೇಡ, ಬಾ ಅರಮನೆಗೆ ಹೋಗು.